ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಸಪ್ರೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ. ಜಗಳೂರು ಪಟ್ಟಣದಲ್ಲಿ ಮಾಜಿ ಶಾಸಕರಾದ ಎಸ್.ವಿ. ರಾಮಚಂದ್ರಪ್ಪ ಹಾಗೂ ಮಾಜಿ ಶಾಸಕರಾದ ಎಚ್.ಪಿ. ರಾಜೇಶ್ ಅವರಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಹಾಗಾದರೆ ತಮ್ಮ ಚಾನಲ್ನಲ್ಲಿ ಮೂಡಿಬರುವ ಎಲ್ಲ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ. ಹಾಲಿ ಶಾಸಕರಾದ ದೇವರಪ್ಪರು ಜಗಳೂರಿನ ಪಟ್ಟಣ ಅಭಿವೃದ್ಧಿ ಪಡಿಸುವಂಥ ಹೆಜ್ಜೆ ಹಾಕಿ ಈಗ ರಸ್ತೆ ಅಗಲೀಕರಣಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಪ್ಪಗೆ ಕೋಟಿವರೆಗೂ ಭಾಳ ಸಂತೋಷ. ಹಿಂದೆ ನಾ ಇದ್ದಾಗಲೇ ಸರ್ಕಾರದ ಅನುಮತಿ ಪಡೆದು ನಾವು ಟೆಂಡರ್ನ ಅವತ್ತೇ ಕರೆದಿದ್ವಿ. ಕಾರಣಾಂತರದಿಂದ ಚುನಾವಣೆಗಳು ಬಂದಿದ್ದರಿಂದ ನಾವು ಮಾಡೋಕ್ಕಾಗಲಿಲ್ಲ. ಇದರಿಂದ ತಾವು ಯಾರಾದರೂ ಪತ್ರಕರ್ತ ನೋಡ್ಬಿಟ್ಟು ಇದನ್ನ ಅಲ್ಲ ಜೆರಾಕ್ಸ್ ಬೇಡ ನೋಡ್ಕೊಳ್ಳಿ. ಆಮೇಲೆ ನೋಡ್ಕೊಂಡು ಇದೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಮಲ್ಪೆಯಿಂದ ಮೊಳಕಾಲ್ಮೂರು ರಾಷ್ಟ್ರೀಯ ಹೆದ್ದಾರಿ 65ರ ಸರಪಳಿ ಕಿಲೋಮೀಟರ್ 102 ಇಂದ 60ರಿಂದ 306 40 ಕಿಲೋಮೀಟರ್ವರೆಗೂ ಆಯ್ದ ಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇದ್ರ ಬಗ್ಗೆ ಟೆಂಡರ್ ಆಗಿತ್ತು. ಅಂದಾಜು ಮೊತ್ತ 700 ಲಕ್ಷಗಳು, 7 ಕೋಟಿ. ಅಭಿವೃದ್ಧಿಪಡಿಸುತ್ತಿರುವ ರಸ್ತೆಯ ಉದ್ದ 2 ಕಿಲೋಮೀಟರ್. ಇದು ನಾವು ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಚುನಾವಣೆಗಳು ಬಂದ್ಬಿಟ್ಟು ಭಾಳ ಹತ್ತಿರದಲ್ಲಿ. ಆದ್ದರಿಂದ ನಾವು ಇದನ್ನು ಕೈಗೆ ಎತ್ಕೊಳ್ಳಿಲ್ಲ. ಅವಸರವಾಗಿ ಮಾಡಿ ಎಲೆಕ್ಷನ್ ಪರ್ಪಸ್ ಅನ್ಬೋದು, ಒಂದು ನಾಳೆ 4-5 ಟಿಕೆಟ್ಗಳು ಗುರಿ ಆಗ್ಬೋದು ಅಂತ ನಾವು ಮುಂದೆ ನೋಡೋಣ ಅಂತಂದರೆ ನಾವು ಕೈ ಬಿಟ್ವಿ. ಈ ದೇವರಪ್ಪರು ಮಾಡ್ತಾ ಇದ್ದಾರೆ, ನಾನು ಸ್ವಾಗತ ಬಯಸ್ತೇನೆ. ಇದನ್ನು ಕಾಮಗಾರಿಗೆ ಬೇಕಾಗಿತ್ತು. ಇದು ನಮ್ಮ ನಮ್ಮ ರಾಷ್ಟ್ರೀಯ ಹೆದ್ದಾರಿಯಿಂದ ಹಾದು ಹೋಗ್ತಕ್ಕಂಥ ರಸ್ತೆ, ಇದು ಅಭಿವೃದ್ಧಿ ಆಗಬೇಕಾಗಿತ್ತು, ಮಾಡ್ತಿದ್ದಾರೆ. ಆದರೆ ಈ ರಸ್ತೆ ಕಾಮಗಾರಿ ಚೆನ್ನಾಗಾಗಲಿ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾತಾಡ್ತಾಯಿದ್ದೀನಿ. ನಾನು ಅವ್ರಿಗೆ ಸ್ವಾಗತನ ಬಯಸಿದ್ದೀನಿ. ಇದಕ್ಕೆ ಮಾಡ್ತಿರೋದಕ್ಕೆ ಸ್ವಾಗತ ಮಾಡ್ತೀನಿ ಅಂತ. ಈ ರಸ್ತೆ ಕಾಮಗಾರಿ ಕಳಪೆ ಮಟ್ಟದಲ್ಲಿ ಆಗದಲ್ಲಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಶಾಶ್ವತ ಉಳಿಯಂಥ ಕಾಮಗಾರಿ ಆಗಲಿ ಅಂತ ಹೇಳಿ ಆಶಿಸ್ತೀನಿ. ಈಗ ನಡೀತಿದೆಯಲ್ಲ ರಸ್ತೆ. ಇವತ್ತು ಶಾಸಕರು ಅವ್ರು ಹೇಳಿದಂಗೆ 59 ಅಡಿ ಅಂತ ಅವರೇ ಹೇಳಿದ್ದು. 69 ಅಡಿ ಡಿ ಸಿ ಅವ್ರನ್ನ ಕರ್ಕೊಂಡ್ಬಂದು ಎ ಸಿ ಅವ್ರನ್ನ ಕರ್ಕೊಂಡು ಕಮಿಟಿ ಮಾಡಿದ್ವಿ. ಎ ಸಿ ಅವರ ಅಧ್ಯಕ್ಷತೆ, ಎ ಸಿ ತಹಶೀಲ್ದಾರು ಅವರೆಲ್ಲ ಸೇರಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಸೇರ್ಕೊಂಡು 69 ಅಡಿ ಹೊಡೆಯೋಕ್ಕೆ ನಾವು ಅದಕ್ಕಿಂತ ಮುಂಚೆನೇ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಅವತ್ತು ರಾಮಣ್ಣರು ಕರೆದಿದ್ವಿ, ಯಾರೋ ಕಾರಣಕ್ಕೆ ಬರೋಕ್ಕಾಗಲಿಲ್ಲ. ಅದು ಒಂದು BJP ಪತ್ರಿಕಾಗೋಷ್ಠಿನೇ, ಅದೆಲ್ಲ ಇದ್ವಿ, ಎಲ್ಲ ಇದರಲ್ಲಿ ಇದ್ವಿ. ನಾವೇನು ಹೇಳಿದ್ವಿ, ಆಯಿತು ನಮ್ಮದು ಪಟ್ಟಣ ಏನು ದೊಡ್ಡ ಭಾಳಷ್ಟು ಜನಸಂಖ್ಯೆ ಇಲ್ಲ. ನಾವು ಒಂದು ಹೋಲಿಕೆ ಕೊಟ್ಟಿದ್ದೆ. ಆ ಚಿಕ್ಕಪೇಟೆಯಲ್ಲಿ ಭಾಳಷ್ಟು ಬೆಂಗಳೂರಲ್ಲಿ ನಾವೆಲ್ಲ ಹೋಗಿದ್ವಿ. ಆ ಚಿಕ್ಕಪೇಟೆಯಲ್ಲಿ ಲಾರಿನೂ ಬರ್ತವೆ, ಟೆಂಪೋ ಬರ್ತವೆ, ಎಲ್ಲ ಬಸ್ಗಳು ಬರ್ತವೆ, ಓಡಾಡ್ತವೆ. ಅದರಲ್ಲೇ ಭಾಳ ವ್ಯಾಪಾರ ಆಗ್ತಾಯಿದೆ. ನಮ್ಮದು ಭಾಳ ಚಿಕ್ಕ ಏನು ಭಾಳ ಪಟ್ಟಣ. ಆದಷ್ಟು ನೀವು ಕಡಿಮೆ ಮಾಡಿ ಕೂರಿಸ್ಕೊಂಡು ಎಲ್ಲರನ್ನೂ ಯಾರನ್ನ ವರ್ತಕರನ್ನು ಕೂರಿಸ್ಕೊಳ್ಳಿ, ನಮ್ಮನ್ನು ಕರೀರಿ, ಕೂತ್ಕೊಂಡು ಬಂದು ಒಂದು ಕನ್ಸೆನ್ಸಾಗೆ ಒಂದು ಎಲ್ಲರೂ ಕೂತ್ಕೊಂಡು ಬಂದು ಅನುಮತಿ ಮೇರೆಗೆ ಒಂದು 50 ಅಡಿ ಹೊಡಿದ್ವಿ. 50 ಅಡಿ ನಮ್ಮ ಊರಿಗೆ ಸೂಕ್ತ, ಸಾಕು. ನನಗೆ ಅದು ಇರಲಿ, ಅಲ್ಲಿಗೆ ಡ್ರೈನ್ ಮಾಡಿ. ನಾನು PWD ಅಧಿಕಾರಿಗಳನ್ನ ಕೇಳಿದಾಗ ಅವರು ಹೇಳಿದ್ದಿಷ್ಟೇ, ಸರ್ ಈ ಮೀಡಿಯನಿಂದ ಏನು ಮೀಡಿಯನ್ ಇದೆ ಅಲ್ಲಿಂದ 20 ಅಡಿ ರಸ್ತೆ, ಒಂದು 5 ಅಡಿ ಡ್ರೈನ್, ಈ ಕಡೆ 20 ಅಡಿ ರಸ್ತೆ, 25 ಅಡಿ 50 ಅಡಿ ನನಗೆ ಹೇಳಿ. ಅಷ್ಟಕ್ಕೆ ಅನುದಾನ ಇರೋದು 10 ಕೋಟಿ. ಎಲ್ಲಿಂದ? ಡಾಕ್ಟರ್ ಅಂಬೇಡ್ಕರ್ ಸರ್ಕಾರದಿಂದ ನಟರಾಜ ತೀರ್ಥ ಕೆಳಗೆ ಬಂದು 20 ಕೋಟಿ ಅಷ್ಟೇ ಅನುದಾನ ಇದೆ. ಅದು ಮಾಡಿಬಿಡ್ತೀವಿ ಸರ್, ಮುಂದೆ ನಮಗೆ ಗೊತ್ತಿಲ್ಲ. ನಾವು ಅಷ್ಟಕ್ಕೆ ಸ್ಟಿಕ್ಕನ್ನು ಆದ್ವಿ. MLAಗೂ ಹೇಳಿದ್ವಿ 50 ಅಡಿ ಹೊಡೆದಿವಿ ಸರ್, ನಮ್ಮದು 50 ಸಾಕಾಗಿ. ಇಲ್ಲರಿ ನಾವು 69 ಅಡಿ ಅಷ್ಟೇ ಹೊಡಿತೀವಿ ಅಂತೇಳಿ ಅವರೆಲ್ಲ ಭಾಳಷ್ಟು ವರ್ತಕರ ಹತ್ರ ಹೋಗಿ ಅವ್ರನ್ನ ಹಿಂಬಾಲಕನ ಕರ್ಕೊಂಡು ಹೋಗಿ ಅವ್ರಿಗೆ ದೌರ್ಜನ್ಯ ಮಾಡಿ ಧಮಕಿ ಹಾಕಿ ಏನೋ ಆಗಿದ್ರಲ್ಲಿ ನಿಮಗೆಲ್ಲ ಗೊತ್ತಿದೆ. ಅದ್ರ ಜೊತೆಗೆ ಈಗ ಏನಾಗಿದೆ 30 ಅಡಿ ಇದೆ.
35 ನಿಮಿಷ. ಎಲ್ಲ ಕಡೆ 35, ಕೆಳಗಡೆ 40. ಶಾಸಕರು ಮತ್ತು ಶಾಸಕರ ಹಿಂಬಾಲಿಕರು ನನ್ನ ಮಾಹಿತಿ ಪ್ರಕಾರ ಅವ್ರು ಏನು ಈಗ ಹೊಡೆದಿದ್ರಲ್ಲ 5 ಅಡಿ 10 ಅಡಿ ಹೊಡ್ಕೊಂಡಲ್ಲ ಅದಕ್ಕೆ ಸಮಥಿಂಗು ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ನಮಗೆ. ಯಾರು ಕೊಡ್ತಾರೆ? MLA ಹಿಂಬಾಲಕರು ವಸೂಲಿ ಮಾಡಿದ್ದಾರೆ. ಅಲ್ಲ ರೀ, ಪಟ್ಟಣ ನೀವು ಮಾಡಿ ಅಭಿವೃದ್ಧಿ ಮಾಡೋಕ್ಕೆ ಇವರು ರಾಮಣ್ಣವರು MLA ಆಗಿದ್ರು, ಅವರು 2 ಅವಧಿಗೆ MLA ಆಗಿದ್ರು, ನಾನು 1 ಅವಧಿಗೆ MLA ಆಗಿದ್ದು ಅಂತ ಯಾವುದಾದ್ರೂ ಸಾರ್ವಜನಿಕರು ಮಾತಾಡ್ತಾರೆ. ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂಗಡಿ ನಾವು ಬೇಕಾದ್ರೆ ಅವ್ರು ಕರ್ಕೊಂಬರ್ತೀವಿ. ಕೊಟ್ಟಿದ್ದಾರೆ ಶಾಸಕರ ಹಿಂಬಾಲಕರಿಗೆ ವಸೂಲಿ ಮಾಡೋಕ್ಕೆ ವರ್ಷ 3-4 ಜನ ಅವ್ರು ನೆನೆಸ್ಕೊಂಡಿದ್ದಾರೆ. ಏನ ಅವ್ರನ್ನ ನಂಬಿಕೆ ಮಾಡಿ ನೀವು ಟಿ ವಿಯೆಲ್ಲ ಮೊಬೈಲಲ್ಲಿ ನೋಡಿದ್ರಿ, ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀರಿ. ಸುಟ್ಬಿಡ್ತೀವಿ ಅಂಗಡಿನ, ಹೌದಲ್ಲ, ಸುಟ್ಟು ಹಾಕ್ಬಿಡ್ತೀವಿ ಅಂತ ಮಾತಾಡಿದ್ದಾರೆ ಅವ್ರ ಹಿಂಬಾಲಕರು. ಇದೇನು ತೋರಿಸುತ್ತೆ ಜಗಳೂರಲ್ಲಿ? ಇಂದು ಯಾವ ಶಾಸಕರು ಸರಿ ಈ ರೀತಿ ನಡವಳಿಕೆ ಇರಲಿಲ್ಲ. ನಮ್ಮದು ಹೇಳಿ ಕೇಳಿ ಬಡ್ತಾ ತಾಲೂಕಿನಲ್ಲಿ ಎಲ್ಲ ಶಾಸಕರು ನಾವು ರಾಮಣ್ಣ 2 ಸಾರಿ ಆಗಿದ್ದಾರೆ, ಅವರು 3 ಸಾರಿ ಆಗಿದ್ದಾರೆ, ಹೌದಾ? 2 ಅವಧಿಗೆ ಆಗಿದ್ದಾರೆ, ನಾನು 1 ಅವಧಿಗೆ ಆಗಿದ್ದೀನಿ. ಇಂದ ಭಾಳಷ್ಟು ಜನ ಶಾಸಕರು ಆಗಿ ಹೋಗಿದ್ದಾರೆ. ಇಲ್ಲಿ ಹಂಗೆ ನಡೆಯೋದು ರಸ್ತೆ. ನಮಗೂ ಏನೋ ಅವು ಅಗಲೀಕರಣಕ್ಕೆ ನಮ್ಮದು ಇದಿಲ್ಲ, ಅವ್ರಿಗೆ ನಡ್ಕೊಂಡಿರೋ ರೀತಿಗೆ ನಾವು ವಿರೋಧ ಇದೆ. ನಂಬಿಕೆ ಹಾಕಿ ಇವತ್ತು ಒಂದು ಉದಾಹರಣೆ ಕೊಡ್ತೀನಿ. ಇವತ್ತು ರಾಘವೇಂದ್ರ ಹಾಸ್ಪಿಟ್ಲ್ ಇಲ್ಲಿ ಇದೆ, ಒಂದು ಹಳ್ಳಿಗಾಡದಲ್ಲಿ ಆಸ್ಪತ್ರೆ ತೆರೆಯೋದೇ ಕಷ್ಟ ಇದೆ. ಅವ್ರ ಹಿಂದೆ ಅವ್ರ ತಂದೆಯವರು ಯಾರು ಹನುಮಂತ ರೆಡ್ಡಿ ಅವರು ಒಂದು ಸಣ್ಣ ಕ್ಲಿನಿಕ್ ಇಟ್ಕೊಂಡು ಇಲ್ಲಿ ಅವ್ರದ್ದೇ ಆದ ಸೇವೆ ಮಾಡಿದಂಥವ್ರು. ನಾನು ಇಂಜೆಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ, ಈಗ ಶಾಸಕರು ಇಂಜೆಕ್ಷನ್ ಮಾಡ್ಕೊಂಡು ಬಂದು ಚೆನ್ನಾಗಿದೆ. ಯಾರಿಂದ? ಹನುಮಂತ ರೆಡ್ಡಿ ಡಾಕ್ಟರ್, ಹೌದಲ್ವೇ? ಅವ್ರ ಮಗನೂ ಇಲ್ಲಿ ಒಂದು ಅವ್ರು ಮನಸ್ಸು ಮಾಡಿದರೆ ಬೇರೆ ಕಡೆ ಹೋಗ್ಬೋದಾಗಿತ್ತು. ರಮೇಶ್ ರೆಡ್ಡಿ ಅವರು ಬೇರೆ ಕಡೆ ಹೋಗಿ ಕ್ಲಿನಿಕ್ ಮಾಡಿ ದುಡ್ಡು ಮಾಡೋದು ದಾವಣಗೆರೆಗೆ ಹೋಗಿದ್ದಾರೆ, ಬೆಂಗಳೂರಿಗೆ ಹೋಗಿದ್ದು. ಅವರು ಸ್ಥಳೀಯವಾಗಿದ್ದು ಇವು ಸೇವೆ ಮಾಡೋದಂತ ಆ ಒಂದು ರಮೇಶ್ ರೆಡ್ಡಿಯವರು ಇಲ್ಲೊಂದು ರಾಘವೇಂದ್ರ ಹಾಸ್ಪಿಟ್ಲ್ ಮಾಡಿ ಸೇವೆ ಕೊಟ್ಟಿದ್ದಾರೆ ಇಲ್ವ? ಜೊತೆಗೆ ಅದು ಅವ್ರ ಮಗ ಇವತ್ತು ಸೇವೆ ಮಾಡ್ತಕ್ಕ ಸಂದರ್ಭದಲ್ಲಿ ಕರೆದು ನೋಡಿದ್ರೆ ನೀವೆಲ್ಲ ಇದರಲ್ಲಿ ಮೊಬೈಲಲ್ಲಿ, ಏನು ರೀ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಜಗಳೂರು ಅಂತ ಮೊಮ್ಮಗೆ ಕೇಳಿರೋದು. ಯಾಕೆ ನನಗೆ ಮನೆಗೆ ಬಂದಿಲ್ಲ ಅಂದರೆ ಮನೆಗೆ ಹೋಗ್ಬೇಕಾ? ಒಬ್ಬ MLA ಮನೆಗೆ ಹೋಗ್ಬೋದು, ಅವ್ರು ಸೇವೆ ಮಾಡ್ತಾರೆ, ಜನ ಸೇವೆ ಮಾಡ್ತಾರೆ. ನನ್ನ ಜನ ಹಾಸ್ಪಿಟ್ಲ್ ಇಟ್ಕೊಂಡು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ನೀವು ನೋಡಿದಿರಿ, ನೀವು ಅವ್ರಿಗೆ ಧಮಕಿ ಹಾಕಿರ್ತಕ್ಕಂಥದ್ದು. ಅಮಾಯಕ ಒಬ್ಬ ತಿಪ್ಪೇಸ್ವಾಮಿ ಟೆಕ್ಸ್ಟೈಲ್ ಸುಮಾರು ವಯಸ್ಸಿಗೆ ತಂದೆ ವಯಸ್ಸು, ಅವ್ರ ತಂದೆ ವಯಸ್ಸು, ನಮ್ಮ ತಂದೆ ವಯಸ್ಸು 50 ವರ್ಷ ಅವ್ರಿಗೆ ಸೇವೆ ಮಾಡಿದ್ರು, ಅಂಗಡಿ ಇಟ್ಕೊಂಡು ಬಟ್ಟೆ ಆಗಿ. ಅವರಿಗೆ ಬೈದಿರ್ತಕ್ಕಂಥದ್ದು ಅವಾಚ್ಯತೆ ನೋಡಿದ್ದೀನಿ. ಇದು ಬೇಕು ನಮ್ಮ ಜಗಳೂರು. ಜನಪ್ರತಿನಿಧಿಯಾಗಿ ಮಾಡುವಂಥ ವರ್ತನೆಯಲ್ಲ ಇದು ಶಾಸಕರು. ಇನ್ನು ನಾವು ಖಂಡಿಸ್ತೀವಿ ನಮ್ಮ ಪಕ್ಷ. ಜೊತೆಗೆ ಇವತ್ತೇನು ಪಟ್ಟಣ ಪಂಚಾಯತಿ ಮಳಿಗೆ ಕೊಡು, ನೀವು ನೋಟಿಸ್ ಬೋರ್ಡ್ ಹಾಕಿದ್ರೆ ಇವು ಹರಾಜು ಹಾಕ್ತೀವಂತ. ಯಾಕೆ ಹರಾಜು ಹಾಕಲಿಲ್ಲ ಕೇಳ್ತೀನಿ, ಶಾಸಕರಿಗೆ ಕೇಳ್ತೀವಿ, ಇವಾಗ ಕೇಳ್ತೀವಿ. ನೀವು ಹರಾಜು ಹಾಕಕ್ಕಿಲ್ಲ. ಪಟ್ಟಣ ಏನು ತಾಲೂಕು ಪಂಚಾಯತಿ ಮಳಿಗೆಗಳು 25-30 ಮಳಿಗಿದ್ದಾವೆ, ಯಾರೋ ಒಬ್ಬರಿಗೆ ಹೆಸರಿಗಿದ್ದಾವೆ, ಯಾರೋ 3ನೇ 4ನೇ ಇವತ್ತು ಅಲ್ಲಿ ಕೆಲಸ ಮಾಡ್ತಿದ್ವಿ. ನೀವು ಹರಾಜು ಹಾಕಿದ್ದು ನಿಮ್ಗೆ ಖುಷಿ ಆಯಿತು, ಹರಾಜು ಹಾಕ್ತಾರೆ ಬಿಡಪ್ಪ, ಬೇರೆಯವ್ರಿಗೆ ಯಾರಿಗಾದ್ರು ಸಿಗಲಿ, ಬೇರೆಗೆ ಕೆಲಸ ನಿರುದ್ಯೋಗಿ ಇರ್ತಕ್ಕಂಥ ಯುವಕರು ಭಾಳಷ್ಟು ಜನ MA B.Ed ಮಾಡ್ಕೊಂಡು ಅಲಿತಾ ಇದ್ದಾರೆ, ಅವ್ರಿಗಾದ್ರು ಸಿಗುತ್ತೆ ಅಂತ ನಾವು ಅದನ್ನು ನಿರೀಕ್ಷೆ ಇಟ್ಕೊಂಡಿದ್ವಿ. ಅದಾಗಲೇ ಇಲ್ಲ. ಏನು ಕೋರ್ಟ್ ಕೇಸ್ ಹಾಕಿಲ್ಲ. ಆ ಕೋರ್ಟ್ನ ಕೇಸ್ ಹಾಕಿದ್ದು ಇವಾಗ ಕೇಳಿದರೆ, ಸರ್ ಕೋರ್ಟ್ನಾಗ ಲಾಯರ್ ಇರೋ ನಮ್ಮ ಸ್ನೇಹಿತರು ಏನಣ್ಣ ಅಂತ ಕೇಳಿದ್ರೆ, ಅಣ್ಣ ಯಾರು ಬಂದೇ ಇಲ್ಲ ಅವರು ಅಂತ. ಇಲ್ಲಿ ಏನೋ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಯಾರ ಹತ್ರ? MLA ಅವ್ರು ಮಾಡ್ಕೊಂಡಿದ್ದಾರೆ. ಈಗ ಆ ಪಟ್ಟ ಏನು ತಾಲೂಕು ಪಂಚಾಯತ್ ಮಳಿಗಳಿಗೆ ಹರಾಜು ಹಾಕಿರೋ ಸಂದರ್ಭದಲ್ಲಿ ಅವ್ರನ್ನ ಕರೆಸಿ ಒಳ ಒಪ್ಪಂದ ಮಾಡ್ಕೊಂಡು ಇವತ್ತು ಅವ್ರು ಯಾವುದು ಹರಾಜು ಅಂತ ನಡೀತೀವಿ. ಇದು ಬೇಕಾ ಶಾಸಕರಿಗೆ? ಅದು ಗೊತ್ತಾಗ್ಬಿಡ್ಬೇಕು ಶಾಸಕ. ಇಂಥವೆಲ್ಲ ಮಾಡ್ತಿದ್ದಾರೆ. ಆಮೇಲೆ ಕಾಮಗಾರಿಗಳು, ಇವತ್ತೊಂದು ಸರ್ಕಾರಿ ಸಂಸ್ಥೆ ಏಜೆನ್ಸಿ ಇದೆ, KRDL ಅಂತ, ಹೌದಾ? ಆ ಸಂಸ್ಥೆಗೆ ನೀವು ಕಾಮಗಾರಿ ಕೊಡದಲ್ಲೇ ಒಂದು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಒಂದು ಕಾಮಗಾರಿ ಆಯಿತು. ತಮಗೆ ಗೊತ್ತಿದ್ದಂಗೆ ಆಸ್ಪತ್ರೆ ರಸ್ತೆ ಅವತ್ತು ನಾನು ವೀಕ್ಷಣೆ ಮಾಡುವ ಸಂದರ್ಭದಲ್ಲಿ ಸಾಹೇಬರು ರಾಮಣ್ಣವರು ಬಂದರು. ಅವತ್ತು ನಾವು ಅತ್ಯಂತ ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿದೆ ಅಲ್ವಾ ಸರ್? ನಾವು ಇವ್ರ ಜೊತೆಗೆ ಇನ್ಸ್ಪೆಕ್ಷನ್ ಮಾಡಿದ್ವಿ. ಅಲ್ಲೇ ಅದು ಯಾರಿಗೆ ಕೊಡ್ತಾರೆ? ಲ್ಯಾಂಡ್ ಆರ್ಮಿ ಕೂಡ ಅಂತನ್ನ ಬೆಂಗಳೂರು ಯಾವುದೋ ಒಂದು ಲ್ಯಾಂಡ್ ಆರ್ಮಿ ಇದೆ, ಅದು ಅವ್ರಿಗೆ ಬೇಕಾದಂಥ ಇಲ್ಲಿ ಶಾಸಕರಿಗೆ ಬೇಕಾದಂಥ ಅನುಕೂಲ ಆದಂಥ ರೀತಿಯಲ್ಲಿ ಕೊಟ್ಟು ಕಳಪೆ ಮಾಡಿದ್ವಿ. ಅದೊಂದು ಕಾಮಗಾರಿ. ಮತ್ತು ತಾಲೂಕು ಆಫೀಸ್ ಮುಂದೆ ಡ್ರೈವ್ ಮಾಡಿದ್ದಾರೆ.
ಅಲ್ಲ ಆಕ್ಚುಲಿ ಒಂದು ಏಜೆನ್ಸಿ ಇದೆ, ಲ್ಯಾಂಡ್ ಆರ್ಮಿ ಏಜೆನ್ಸಿ. ಇವತ್ತು ಹೇಳಿ ನೀವು ಜಗಳೂರು ತಾಲೂಕಿಗೆ ಒಂದಿಬ್ಬರು AW ಇದ್ದಾರೆ, ಒಬ್ಬರು EO ಇದ್ದಾರೆ. ಸರ್ ನಿಮ್ಗೆ ಯಾರು ಏಜೆನ್ಸಿ ಕೊಡ್ತಾರೆ ಕಾಮಗಾರಿ? ಇಲ್ಲ ಸರ್ ಕೊಡ್ತಿಲ್ಲ ನಮಗೆ ಅಂತ. ಇಲ್ಲಿ ನಮ್ಮ ಜೊತೆಗಿದ್ದಲ್ಲ ಹಿಂದೆ ಯಾರು ಸರ್ ಅಲ್ಲ ಹಾಂ ಮಾಂತೇಶ್ ನಾನು ಮಾಂತೇಶ್ ಅಲ್ಲ, ಲ್ಯಾಂಡ್ ಆರ್ಮಿ ಚಂದ್ರಶೇಖರ್ ಅಲ್ಲ ನೀವಲ್ಲಿ ಒಳ ಒಪ್ಪಂದ ಮಾಡ್ಕೊಂಡು ಪರ್ಸೆಂಟೇಜ್ ತಗೊಂಡಿದ್ದೀವಿ, ಕಾಪೆ ಕಾಮಗಾರಿ ಮಾಡಿ. ಇದು ಬೇಕಾ ನಿಮಗೆ? ತಾಲೂಕು ಆಡಳಿತ ಕುಸಿದು ಬಿದ್ದು ಹೋಗಿದೆ. ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಸಬ್ ರಿಜಿಸ್ಟ್ರ್ ಯಾರು ಬರಲಿಕ್ಕೆ SDAಗೆ ಒಂದು ಸಬ್ ರಿಜಿಸ್ಟ್ರ್ ಅಂತ ಕೊಟ್ಟಿದ್ದಾರೆ. SDA FDA ಏನು ಅಲ್ಲ. ಯಾಕೆಂದರೆ ಎಲ್ಲ ಎದುರ್ಕೊಂಡ್ಬಿಟ್ಟಾರೆ, ಅಲ್ಲಿ ಬರಲ್ಲಪ್ಪ ನಾವು ಜಗಳೂರಿಗೆ ಅಂತ ಎಲ್ಲ ಅಧಿಕಾರಿಗಳು ಇವತ್ತು ಉಸಿರು ಕಟ್ಕೊಂಡಿದ್ದಾರೆ. ಇವತ್ತು ಒಬ್ಬ ರಾಜು ಅಂತ, ರಾಷ್ಟ್ರಪತಿ ರಾಜು ಅಂತ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಗೊತ್ತು, ನಮಗೂ ಗೊತ್ತು, ಅವ್ರ ತಂದೆರು. ಅವರೊಬ್ಬರು 3 ತಿಂಗಳು ಇಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ, ಒಂದು 3 ತಿಂಗಳಿಗೆ ವರ್ಗಾವಣೆ ಮಾಡೋದು. ಎಲ್ಲದೂ ಫಾರ್ಮಾಲಿಟೀಸ್ ಮಾಡಿ ಗೊತ್ತಾಗ ಫಾರ್ಮಾಲಿಟೀಸ್ ಮಾಡಿದ್ದಾರೆ. ಫಾರ್ಮಾಲಿಟೀಸ್ ಮಾಡಿದ್ರೂ ಅವು ಏನು ಬೇಡ ಅಂತ ಬಿಟ್ಟು ಓಡೋದು. ಅಂಥ ವಾತಾವರಣ ಜನರು ಬೇಕಾಗಿದೆ. ಕೆಲಸ ಮಾಡಿ ಸ್ವಾಮಿ, ನೀವು ಶಾಸಕರಾಗಿ ನಮಗೇನು ಬೇಜಾರಿಲ್ಲ. ಇಬ್ಬರು ಭಾಳ ಹತ್ತಿರ ಸೋತಿದ್ದೀವಿ. ಇವ್ರು 800 ಮಟ್ಟ ಸೋತಾರೆ, ನಾನು 1200 ಸೋತಿದ್ದೀನಿ ಅಷ್ಟೇ. ಹೌದಾ ಸಾಹೇಬ್ರು 800 ಇನ್ನೂ ಓಡಾಡಿದ್ರೆ ಗೆದ್ದೇ ಬಿಡ್ತಿದ್ರು.